ಸ್ನೇಹಿತರೆ, ಸಖತ್ ಇನ್ಫೋ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರಥಮ ಪೂಜಿತ ಸರ್ವ ವಿಘ್ನಗಳ ನಿವಾರಕ ವಿಘ್ನೇಶ್ವರ ವಿನಾಯಕ ಗಣಪತಿ. ಸ್ನೇಹಿತರೆ, ಪಾರ್ವತಿಯ ಮಗನಾದ ಗಣೇಶನಿಗೆ ಆನೆಯ ಮುಖವೇ ಹೇಗೆ ಬಂತು ಅನ್ನುವಂತಹ ವಿಷಯ ಹಾಗೂ ಶಿವನು ಪಶುಪತಿಯಾದರೂ ಕೂಡ ಆನೆಯ ಹತ್ಯೆಯನ್ನ ಮಾಡಿಸಿದ್ನ, ಇದು ಸರಿನಾ ಅನ್ನುವಂತಹ ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗಣೇಶನ ಬಗ್ಗೆ ನೀವು ತಿಳಿದುಕೊಂಡಿರೋದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಭಾರತದಾದ್ಯಂತ ಗಣೇಶ ಚತುರ್ಥಿ ಎಂದು ವಿಜೃಂಭಣೆಯಿಂದ ಗಣೇಶನನ್ನ ಆರಾಧಿಸಲಾಗುತ್ತೆ. ಎಲ್ಲರಿಂದಲೂ ಮೊದಲ ಪೂಜೆಗೆ ಭಾಜನನಾಗುವ ಗಣೇಶನ ಜನ್ಮ ವೃತ್ತಾಂತವು ನಿಮಗೆ ಈಗಾಗಲೇ ಗೊತ್ತಿರಬಹುದು. ಆದರೆ ನಾವೀಗ ಹೇಳುತ್ತಿರುವಂತಹ ಗಣೇಶನ ಜನ್ಮ ವೃತ್ತಾಂತವು ನಿಮಗೆ ವಿಭಿನ್ನ ಅನಿಸಬಹುದು, ಅಥವಾ ನಿಮಗೆ ಈ ಸತ್ಯ ತಿಳಿದಿದ್ದರೆ ಸಂತೋಷ. ಆದರೆ ತಪ್ಪಾದ ಅರ್ಥವು ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸುತ್ತದೆ. ಅದರಂತೆ ಗಣೇಶನಿಗೆ ಆನೆಯ ತಲೆಯನ್ನೇ ಏಕೆ ಜೋಡಿಸಲಾಯಿತು? ಶಿವನು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದ ಆನೆಯ ತಲೆಯನ್ನ ನಿಷ್ಕರುಣೆಯಿಂದ ಕಡಿದು ತರಲು ಆದೇಶಿಸಿದನೆ. ಇಂತಹ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸಮಂಜಸವಾದ ಉತ್ತರವನ್ನ ಈ ವಿಡಿಯೋದ ಮೂಲಕ ಕೊಡಲು ಪ್ರಯತ್ನಿಸುತ್ತೇವೆ. ಸ್ನೇಹಿತರೆ, ಶಿವಪುರಾಣದ ಪ್ರಕಾರವಾಗಿ ಆನೆಯ ಮುಖವನ್ನ ಹೊಂದಿದ್ದಂತಹ ಗಜಾಸುರನೆಂಬುವವನು ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾನೆ. ಗಜಾಸುರನ ತಪಸ್ಸಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ, ಗಜಾಸುರ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನಗೆ ಏನು ಬರಬೇಕು ಎಂದು ಕೇಳಿದಾಗ ಗಜಾಸುರನು, ಪರಮಾತ್ಮ, ನಿನ್ನನ್ನು ಬಿಟ್ಟರೆ ನನಗೆ ಏನೂ ಬೇಡ, ಸದಾ ನನ್ನ ಜೊತೆಯಲ್ಲೇ ನೀನಿರು, ನನ್ನ ಹೊಟ್ಟೆಯಲ್ಲಿ ನೀನು ಇದ್ದು ಬಿಡು ಎಂದು ವರವನ್ನ ಕೇಳ್ಕೊಳ್ತಾನೆ. ಇದರಿಂದ ಅತ್ಯಂತ ಸಂತೋಷಗೊಂಡಂತಹ ಪರಮೇಶ್ವರನು ತಥಾಸ್ತು ಎಂದನು. ತಕ್ಷಣವೇ ಶಿವನು ಗಜಾಸುರನ ಹೊಟ್ಟೆಯನ್ನ ಸೇರಿಬಿಟ್ಟನು. ಇತ್ತ ಕೈಲಾಸದಲ್ಲಿ ಶಿವನಿಲ್ಲದೆ ಎಲ್ಲರೂ ಕಂಗಾಲಾಗಿ ಬಿಟ್ಟಿದ್ದರು. ಪಾರ್ವತಿಯು ತನ್ನ ಪತಿ ಪರಮೇಶ್ವರನು ಕಾಣಿಸುತ್ತಿಲ್ಲ ಎಂಬುದಾಗಿ ಕೊರಗುತ್ತಾ ಶಿವನನ್ನು ನೆನೆಯುತ್ತಾ ನಂದಿಯನ್ನ ಕರೆದು ಶಿವನನ್ನು ಎಲ್ಲೇ ಇದ್ದರೂ ಹುಡುಕುವಂತೆ ಕೇಳ್ಕೊಳ್ತಾಳೆ. ನಂದಿಯು ಎಲ್ಲಾ ಕಡೆಗಳಲ್ಲೂ ಹುಡುಕಿ ನೋಡಿದರೂ ಶಿವನ ಸುಳಿವು ಸಿಗುವುದೇ ಇಲ್ಲ. ಇದನ್ನ ಪಾರ್ವತಿಗೆ ಬಂದು ತಿಳಿಸ್ತಾನೆ. ಪಾರ್ವತಿಯು ಮತ್ತಷ್ಟು ವಿಚಲಿತಳಾಗಿ ಮಹಾವಿಷ್ಣುವಿನ ಬಳಿಗೆ ಹೋಗಿ ಶಿವನು ಕಾಣದೇ ಇರುವ ಬಗ್ಗೆ ತಿಳಿಸಿದಾಗ ಮಹಾವಿಷ್ಣು, ಆ ಮಹಾದೇವನು, ಭೋಲೆನಾಥನು, ಶಂಭೋ ಎಂದೊಡನೆ ಎಲ್ಲವನ್ನೂ ಕರುಣಿಸುವ ಕರುಣಾಸಾಗರ ಇದೀಗ ತಾನೇ ಸಿಲುಕಿಕೊಳ್ಳುವಂತಹ ವರವೊಂದನ್ನ ದಯಪಾಲಿಸಿದ್ದಾನೆ. ಶಿವನನ್ನ ನಾನು ಕರೆದು ತರುತ್ತೇನೆ, ನೀವಿನ್ನು ನಿಶ್ಚಿಂತೆಯಿಂದಿರಿ ಎಂದು ಹೇಳಿದನು. ಸ್ನೇಹಿತರೆ, ಮಹಾವಿಷ್ಣು ಮತ್ತು ನಂದಿಯು ಗಜಾಸುರನು ಇದ್ದ ಸ್ಥಳವನ್ನ ತಲುಪ್ತಾರೆ. ಮಹಾವಿಷ್ಣು ಮಾರುವೇಷದಲ್ಲಿ ಕೊಳಲು ನಾದವನ್ನ ಮಾಡುತ್ತಿರುವ ಗೋಪಾಲನಂತೆ ಅಲ್ಲಿ ಮನೋಜ್ಞವಾಗಿ ಕೊಳಲನ್ನ ನುಡಿಸುತ್ತಿದ್ದರೆ, ನಂದಿಯು ಕೊಳಲಿನ ನಾದಕ್ಕೆ ಹೆಜ್ಜೆ ಹಾಕ್ತಿರ್ತಾನೆ. ಇದನ್ನ ನೋಡಿದಂತಹ ಗಜಾಸುರನ ಮನಸ್ಸು ಉಲ್ಲಾಸಗೊಳ್ಳುತ್ತೆ. ಕೊಳಲಿನ ನಾದಕ್ಕೆ ಗಜಾಸುರನು ಅತ್ಯಂತ ಸಂತೋಷಗೊಳ್ತಾನೆ. ಆಹಾ, ಅತ್ಯದ್ಭುತ! ಕೊಳಲನ್ನ ನುಡಿಸುತ್ತಿದ್ದಂತಹ ಗೋಪಾಲನಿಗೆ, ನಿನ್ನ ಕೊಳಲಿನ ನಾದವು ನನ್ನ ಮನಸ್ಸಿಗೆ ಸಾಕಷ್ಟು ಸಂತೋಷವನ್ನ ಉಂಟು ಮಾಡಿದೆ, ನಿನಗೆ ಏನು ಬೇಕು ಕೇಳು ಎಂದು ಹೇಳ್ತಾನೆ. ಕೊಳಲು ವಾದವನ್ನ ಮಾಡ್ತಾ ಇದ್ದಂತಹ ಗೋಪಾಲನು, ನಿಜವಾಗಿಯೂ ನೀನು ಕೊಡ್ತೀಯಾ ಅಂತ ಕೇಳ್ತಾನೆ. ಆಗ ಗಜಾಸುರನು, ಖಂಡಿತವಾಗಿಯೂ ನಾನು ಮಾತು ತಪ್ಪುವುದಿಲ್ಲ, ಕೇಳು ಎಂದನು. ಆಗ ಗೋಪಾಲ, ನಿನ್ನ ಹೊಟ್ಟೆಯಲ್ಲಿರುವಂತಹ ಶಿವನನ್ನ ಕೊಡು ಎಂದನು. ತಕ್ಷಣವೇ ಗಜಾಸುರ ಈ ವೇಷಧಾರಿ ಗೋಪಾಲನು ಮಹಾವಿಷ್ಣು ಎಂದು ಅರಿತು ಅವನ ಕಾಲುಗಳಿಗೆ ಎರಗಿ, ಖಂಡಿತವಾಗಿಯೂ ಕೊಟ್ಟ ಮಾತಿನಂತೆ ನಡೆದುಕೊಳ್ತೇನೆ ಎಂದು ಹೇಳ್ತಾನೆ. ಅಲ್ಲಿಂದ ಮಹಾವಿಷ್ಣು ಮತ್ತು ನಂದಿಯು ಹೊರಟು ಹೋಗ್ತಾರೆ. ಗಜಾಸುರನು ಶಿವನನ್ನ ತನ್ನ ಹೊಟ್ಟೆಯಿಂದ ಹೊರಗೆ ಕಳಿಸುತ್ತಾನೆ. ಹೊರಗೆ ಬಂದ ಶಿವನು, ಹೇ ಗಜಾಸುರ, ನಿನ್ನ ಸತ್ಯ ನಡೆಗೆ ನಾನು ಮೆಚ್ಚಿದ್ದೇನೆ, ನಿನಗೆ ಏನು ಬರಬೇಕೋ ಮತ್ತೆ ಕೇಳಿಕೋ ಎಂದು ಹೇಳ್ತಾನೆ. ಆಗ ಗಜಾಸುರನು, ಪರಮಾತ್ಮ, ನಾನು ಅಂದು ಕೇಳಿದ್ದೂ ಅದೇ, ಇಂದು ಕೇಳುತ್ತಿರುವುದೂ ಅದೇ, ನಾನು ನಿನ್ನ ಜೊತೆ ಸದಾ ಇರಬೇಕು. ಆನೆಯ ಮುಖವುಳ್ಳಂತಹ ಗಜಾಸುರನು ಇದ್ದನೆಂಬುದು ಎಲ್ಲರಿಗೂ ಕೂಡ ತಿಳಿಯಬೇಕು ಎಂಬುದಷ್ಟೇ ನನ್ನ ಕೋರಿಕೆ ಎಂದನು.
ಇದರಿಂದ ಸಂತುಷ್ಟನಾದ ಶಿವನು ಅಸ್ತು ಎಂದನು. ಗಜಾಸುರನು ತಕ್ಷಣವೇ ಶಿವನ ಎದುರಿನಲ್ಲೇ ಅತ್ಯಂತ ಸಂತೋಷದಿಂದ ದೀರ್ಘ ಉಸಿರನ್ನ ತೆಗೆದುಕೊಂಡು ತನ್ನ ಪ್ರಾಣವನ್ನ ತ್ಯಜಿಸುತ್ತಾನೆ. ಗಜಾಸುರನ ಕೋರಿಕೆಯಂತೆ ಶಿವನು ಅವನ ದೇಹವನ್ನ ಸಂರಕ್ಷಿಸಿ ಇಡ್ತಾನೆ. ನಂತರ ಅಲ್ಲಿಂದ ಕೈಲಾಸದ ಕಡೆಗೆ ಹೊರಡ್ತಾನೆ. ಇತ್ತ ಪಾರ್ವತಿಯು ಶಿವನ ಬರುವಿಕೆಯನ್ನ ನಿರೀಕ್ಷಿಸುತ್ತಾ ತಾನು ಸ್ನಾನಕ್ಕೆ ಹೋಗಲು ಮನೆಯ ಕಾವಲಿಗೆ ಯಾರೂ ಇರದ ಕಾರಣ ಸ್ನಾನಕ್ಕಿಂತ ಮುಂಚಿತವಾಗಿ ಲೇಪಿಸಿಕೊಂಡಿದ್ದ ಅರಿಶಿಣವನ್ನ ತೆಗೆದು ಅದರಿಂದ ಮೂರ್ತಿಯನ್ನ ಮಾಡಿ ಅದಕ್ಕೆ ಜೀವವನ್ನ ನೀಡ್ತಾಳೆ. ತಾನು ಜೀವವಿತ್ತ ಆ ಬಾಲಕನನ್ನ ಮನೆಯ ಕಾವಲಿಗೆ ನೇಮಿಸಿ, ಮನೆಯಲ್ಲಿ ಯಾರೂ ಇರದ ಕಾರಣ ನಾನು ನಿನ್ನನ್ನ ನೇಮಿಸುತ್ತಿದ್ದೇನೆ, ನಾನು ಸ್ನಾನ ಮುಗಿಸಿ ಬರುವವರೆಗೂ ಮನೆಯ ಒಳಗೆ ಯಾರನ್ನೂ ಬಿಡಬೇಡ ಎಂದು ಹೇಳಿ ಪಾರ್ವತಿಯು ಒಳಗೆ ಹೋಗ್ತಾಳೆ. ಇತ್ತ ಶಿವನು ಗಜಾಸುರನ ಮುಕ್ತಿಯ ನಂತರ ಕೈಲಾಸದ ಕಡೆಗೆ ಬರ್ತಾ ಇರ್ತಾನೆ. ಅತ್ಯಂತ ಧಾವಂತದಿಂದ ಪಾರ್ವತಿಯನ್ನ ಕಾಣಲು ಆತುರದಿಂದ ಬರ್ತಾನೆ. ಹೀಗೆ ಬಂದ ಶಿವನಿಗೆ ಒಳಗೆ ಹೋಗಲು ಬಿಡದೆ ಶಿವನನ್ನ ತಡೆದು ನಿಲ್ಲಿಸಿಯೇ ಬಿಟ್ಟನು ಆ ಬಾಲಕ. ನಾನು ಪಾರ್ವತಿಯ ಗಂಡ, ಈ ಮನೆಯ ಒಡೆಯ ಎಂಬುದಾಗಿ ಹೇಳಿದರೂ ಆ ಬಾಲಕನು ನನ್ನ ಅಮ್ಮನ ಆಜ್ಞೆಯಾಗಿದೆ, ಯಾರೇ ಬಂದರೂ ಒಳಗೆ ಬಿಡಲು ಸಾಧ್ಯವಿಲ್ಲ ಎಂದು ಕೈಲಾಸದ ದ್ವಾರಕ್ಕೆ ಅಡ್ಡಲಾಗಿ ನಿಂತು ಬಿಡ್ತಾನೆ. ಇದರಿಂದ ಅತ್ಯಂತ ಕೋಪಾಕ್ರೋಶಗೊಂಡ ಶಿವನು ನನ್ನ ಮನೆಗೆ ಹೋಗಲು ತಡೆದಂತಹ ಬಾಲಕನ ಮೇಲೆ ತನ್ನ ತ್ರಿಶೂಲದಿಂದ ದಾಳಿಯನ್ನ ಮಾಡ್ತಾನೆ. ತ್ರಿಶೂಲದಿಂದ ತಿವಿದ ಕೂಡಲೇ ಆ ಬಾಲಕನ ತಲೆಯು ದೇಹದಿಂದ ಬೇರ್ಪಟ್ಟು ತಲೆಯು ನೆಲಕ್ಕೆ ಬಿದ್ದು ನಾಶವಾಗುತ್ತೆ. ಇದರಿಂದಾಗಿ ಬಾಲಕ ಅಮ್ಮ ಎಂದು ಜೋರಾಗಿ ಕೂಗಿಕೊಂಡೊಡನೆ ಪಾರ್ವತಿಗೆ ಆ ಸದ್ದು ಕೇಳಿ ತಕ್ಷಣವೇ ಸ್ನಾನ ಮುಗಿಸಿಕೊಂಡು ಅಲ್ಲಿಗೆ ಬರ್ತಾಳೆ. ತನ್ನ ಕಂದನ ದುಸ್ಥಿತಿಯನ್ನ ನೋಡಿ ಕಣ್ಣೀರಿಡುತ್ತಾ, ಸ್ವಾಮಿ, ಇದು ನಮ್ಮ ಪುತ್ರ, ನೀವೇನು ಮಾಡಿದಿರಿ, ನನ್ನ ಮಗನನ್ನು ಬದುಕಿಸಿಕೊಡಿ ಎಂದು ಕೇಳಿಕೊಳ್ತಾಳೆ. ಆದರೆ ಶಿವನು ಇದು ಸಾಧ್ಯವಿಲ್ಲ ಎಂದು ಹೇಳ್ತಾನೆ. ಇದನ್ನು ಕೇಳಿ ಪಾರ್ವತಿಯು ಕೋಪಾಕ್ರೋಶದಿಂದ ಕಾಳಿಯ ಸ್ವರೂಪವನ್ನ ತಳಿತಾಳೆ. ಇಡೀ ಬ್ರಹ್ಮಾಂಡವನ್ನೇ ಕ್ಷಣ ಮಾತ್ರದಲ್ಲಿ ನಾಶ ಮಾಡಿಬಿಡುತ್ತೇನೆ ಎಂದು ಇಡೀ ಬ್ರಹ್ಮಾಂಡವೇ ಬೆಚ್ಚುವಂತೆ ಹೇಳ್ತಾಳೆ. ಇದನ್ನ ತಿಳಿದಂತಹ ಬ್ರಹ್ಮ, ವಿಷ್ಣು ಆದಿಯಾಗಿ ದೇವಾನುದೇವತೆಗಳೆಲ್ಲರೂ ಅಲ್ಲಿಗೆ ಬರ್ತಾರೆ. ಬ್ರಹ್ಮದೇವರು ಶಿವನಿಗೆ ಹೇಳ್ತಾರೆ, ಇದೆಲ್ಲವೂ ವಿಧಿಲಿಖಿತ. ಆ ಬಾಲಕನ ತಲೆಯು ದೇಹದಿಂದ ಬೇರ್ಪಟ್ಟು ನೆಲದ ಮೇಲೆ ಬಿದ್ದು ನಾಶವಾಗಿದೆ. ಇನ್ನೊಂದು ಜೀವಿಯ ತಲೆಯನ್ನ ಜೋಡಿಸಿದರೆ ಜೀವ ಬರುವುದಾಗಿ ಹೇಳ್ತಾರೆ. ಆಗ ಶಿವನು ತನ್ನ ಗಣದ ಕಿಂಕರನನ್ನ ಕರೆದು ತಾನು ಗಜಾಸುರನ ದೇಹವನ್ನ ಸಂರಕ್ಷಿಸಿರುವ ಬಗ್ಗೆ ತಿಳಿಸಿ ಅಲ್ಲಿ ಹೋಗಿ ಗಜಾಸುರನ ತಲೆಯನ್ನ ಕತ್ತರಿಸಿ ತನ್ನಿ ಎಂದು ಹೇಳ್ತಾನೆ. ಆಗ ಗಜಾಸುರನ ತಲೆಯನ್ನ ತರಲಾಗುತ್ತೆ. ಗಜಾಸುರನ ತಲೆಯನ್ನ ಬಾಲಕನ ಶರೀರಕ್ಕೆ ಜೋಡಿಸಿ ಪರಮಾತ್ಮ ಶಿವನು ತನ್ನ ಶಕ್ತಿಯಿಂದ ಜೀವವನ್ನ ನೀಡ್ತಾನೆ. ಬಾಲಕನು ಎಚ್ಚರಗೊಂಡು ಎದ್ದು ನಿಲ್ತಾನೆ. ಎಲ್ಲರೂ ಸಂತೋಷದಿಂದ ಗಜಾನನ, ಗಜವದನ ಎಂಬ ಹೆಸರುಗಳಿಂದ ಕರೆದರು. ಆ ಆನೆಯ ಮುಖವನ್ನ ನೋಡಿ ದೇವತೆಗಳಲ್ಲಿ ಕೆಲವರು ನಕ್ಕರು, ಹಾಸ್ಯ ಮಾಡಿದರು. ಆದಿಶಕ್ತಿಯು ಇನ್ನು ಮುಂದೆ ಈ ಬಾಲಕನು ಎಲ್ಲಾ ದೇವತೆಗಳಿಗಿಂತಲೂ ಶ್ರೇಷ್ಠನಾಗಲಿ, ನನ್ನ ಕುಮಾರ ಗಜಾನನ ದೇವಗಣಗಳಿಗೆ ಈಶನಾಗಲಿ, ಗಣೇಶ ಎಂದು ಗಣಪತಿ ಎಂದು ಕರೆಯಲ್ಪಡಲಿ. ಎಲ್ಲ ಪೂಜೆ, ಯಜ್ಞ, ಹೋಮ, ಹವನಾದಿ ಸರ್ವ ದೇವತೆಗಳ ಪೂಜೆಗೂ ಮುನ್ನ ಮೊದಲ ಪೂಜೆಯು ನನ್ನ ಪುತ್ರ ಗಣೇಶನಿಗೆ ಸಲ್ಲುವಂತಾಗಲಿ, ಇಲ್ಲವಾದರೆ ಆ ಕಾರ್ಯವು ವಿಘ್ನವಾಗಲಿ. ಮೊದಲ ಪೂಜೆಯು ಗಣೇಶನಿಗೆ ಸಲ್ಲಿಸಿದ ಸರ್ವ ಕಾರ್ಯವು ನಿರ್ವಿಘ್ನವಾಗಿ ನೆರವೇರಲಿ ಎನ್ನುವಂತಹ ವರವನ್ನ ಆದಿಶಕ್ತಿ ಕಾಳಿಯು ನೀಡ್ತಾಳೆ. ನಂತರ ಆದಿಶಕ್ತಿಯು ಕೋಪವನ್ನ ಬಿಟ್ಟು ಪಾರ್ವತಿಯಾಗಿ ಶಾಂತ ಸ್ವರೂಪಿಣಿಯಾಗ್ತಾಳೆ. ತನ್ನ ಮುದ್ದು ಕಂದ ಗಣೇಶನನ್ನ ಅಪ್ಪಿಕೊಂಡು ಮುದ್ದಾಡ್ತಾಳೆ. ಈ ಸಂತೋಷದ ಸುದಿನವನ್ನ ದೇವಾನುದೇವತೆಗಳು ಎಲ್ಲರೂ ಸೇರಿ ಗಣೇಶನ ಜನ್ಮ ದಿನವನ್ನ ಕೈಲಾಸದಲ್ಲಿ ಸಂಭ್ರಮಿಸ್ತಾರೆ. ಆ ಸುದಿನವೇ ಗಣೇಶ ಚತುರ್ಥಿ. ಇದಿಷ್ಟು ಗಣೇಶನ ಜನ್ಮ ವೃತ್ತಾಂತದ ವಿಭಿನ್ನವಾದ ಕಥೆಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಹೇಳಿದ ಕಥೆಯಲ್ಲಿ ಎಲ್ಲಿಯೂ ಕೂಡ ಶಿವ ನಿಷ್ಕರುಣನಾಗಿ
ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದಂತಹ ಆನೆಯ ತಲೆಯನ್ನ ಕತ್ತರಿಸಿ ತರುವ ಆದೇಶದ ಉಲ್ಲೇಖವೇ ಬರುವುದಿಲ್ಲ. ವಿಧಿ ನಿರ್ಧಾರಿತ ಕಾರ್ಯದ ಜೊತೆಗೆ ಗಜಾಸುರನಿಗೆ ನೀಡಲಾಗಿದ್ದಂತಹ ವರದ ಫಲವಾಗಿ ಗಣೇಶನಿಗೆ ಆನೆಯ ತಲೆಯು ಪ್ರಾಪ್ತವಾಗುತ್ತೆ. ಸ್ನೇಹಿತರೆ, ಗಣೇಶನ ಜನ್ಮ ವೃತ್ತಾಂತದಲ್ಲಿ ಬರುವ ಗಜಾಸುರನ ವರದ ಪ್ರಸ್ತಾಪವು ಮರೆಮಾಚಲಾಗಿದೆ. ಕೇವಲ ಆನೆಯ ತಲೆಯನ್ನ ಕಡಿದು ಗಣೇಶನಿಗೆ ಜೋಡಿಸಲಾಯಿತು ಎನ್ನುವಂತಹ ಅಂಶವನ್ನಷ್ಟೇ ಹೇಳಲಾಗಿದೆ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಇಂತಹದ್ದೇ ಆದ ಗಣೇಶನ ಕುರಿತಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾವು ನಿಮಗೆ ಹೇಳ್ತೇವೆ. ವಿಘ್ನ ವಿನಾಯಕ ಗಣಪತಿಯು ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ. ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.